ಶರ್ಮಣಃ ಶಿವಕುಮಾರ್ ಶರ್ಮಣಃ ರಕ್ಷಿತಾ ನಾಮ್ಯಃ ಅತ್ತೆ ಬೇಡ ಕಣ ರಕ್ಷಿತತೆ ಬೇಡ ಬಿಡು ಎಕ್ಸ್ಪೆಂಡಿಚರ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಅದ್ರ ಡಬಲ್ ಮಾಡಿಬಿಟ್ಟಿರ್ತೀವಿ. ಅದಕ್ಕೆ ಗಂಡು ಮಕ್ಕಳು ಸ್ವಲ್ಪ ಹುಷಾರಾಗಿ ಹಾಯ್ ಫ್ರೆಂಡ್ಸ್, ಏನಪ್ಪ ಇದು ಸ್ಟಾರ್ಟಿಂಗ್ಗೆ ಕಾರ್ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ? ಹೌದು, ಏನಪ್ಪ ಅಂದರೆ ನಾಳೆ ನನ್ನ ಫ್ರೆಂಡ್ನ ಎಂಗೇಜ್ಮೆಂಟ್ ಇದೆ. ಸೊ ಮಗ, ನಿನ್ನ ಕಾರ್ ತೊಗೊಂಬ, ನಿನ್ನ ಕಾರಲ್ಲೇ ಹೋಗೋಣ, ನಿನ್ನ ಕಾರಲ್ಲೇ ಚೌಟ್ರಿಗೆಲ್ಲ ಹೋಗೋಣ ಅಂತ ಹೇಳಿದ್ದ. ಸೊ ಆಯಿತು ಬಿಡಪ್ಪ. ನನ್ನ ಕಾರಂತೂ ಕಂಪ್ಲೀಟಾಗಿ ಗಲೀಜಾಗ್ಬಿಟ್ಟಿತ್ತು. ನನ್ನ ಕೈಯಲ್ಲೇ ನೋಡೋಕ್ಕಾಗ್ತಿಲ್ಲ. ಎಷ್ಟೋ ದಿವಸಗಳಿಂದ ನಾನು ಹುಷಾರಿಲ್ದಿರೋ ಕಾರಣ ನನ್ನ ಕಾರ್ ಬಗ್ಗೆ ಯೋಚನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಒಂದು ಸಲ ಕ್ಲೀನ್ ಮಾಡಿಸ್ಬಿಡೋಣ ಅಂತ ತೊಗೊಂಬಂದೆ. ಆ್ಯಕ್ಚುಲಿ ನಾನು ಎಷ್ಟೊಂದು ಸಲ ಮನೇಲೇ ತೊಳ್ಕೊತೀನಿ, ಬಟ್ ಏನು ಮನೇಲಿ ತೊಳ್ಕೊಂಡ್ರು ಇಷ್ಟು ಡೀಪ್ ಕ್ಲೀನ್ ಆಗೋಲ್ಲ. ಬಟ್ ಏನಕ್ಕಪ್ಪ ಅಂದರೆ ₹400 ಉಳ್ಸೋಕ್ಕೋಸ್ಕರ ಮನೇಲಿ ತೊಳ್ಕೊತಾ ಇರ್ತೀನಿ. ಅದೇ ಇನ್ನೇನಕ್ಕಾದರೂ ಆಗುತ್ತೆ ಅಂತ. ಬಟ್ ಈಗ ಒಂದು 2 ಮಂತ್ಸ್ಗೋ 1 ಮಂತ್ಸ್ಗೋ ಈ ಥರ ಹೊರಗಡೆ ಬಂದು ಮಾತ್ರ ಮಾಡಿಸ್ತೀನಿ. ಬಟ್ ಈ ಥರ ಮಾಡಿಸ್ದಾಗಂತೂ ಕಂಪ್ಲೀಟ್ ಗಾಡಿ ಕ್ಲೀನ್ ಆಗಿಬಿಡುತ್ತೆ. ಅದನ್ನ ಒಂಥರ ಹೊಸ ಕಾರ್ ಅನ್ನಿಸ್ತಾ ಇರುತ್ತೆ ನನಗೆ ಅದು ನೋಡಿದಾಗ. ಕ್ಲೀನ್ ಎಲ್ಲ ಆದಮೇಲೆ ನಾವು ಫಂಕ್ಷನ್ ಹಾಲ್ಗೆ ಬಂದ್ವಿ. ಆ್ಯಕ್ಚುಲಿ ಅದೊಂದು ಹಾಲು, ಅದಕ್ಕೆ ಇವರೇ ಡೆಕೋರೇಷನ್ ಮಾಡ್ಕೊತಿದ್ರು. ಸೊ ಹಾಲೆಲ್ಲ ರೆಡಿ ಆಗ್ತಿದೆಯಾ ಅಂತ ನೋಡೋಕೆ ಬಂದ್ವಿ. ಆಗ್ತಾನೆ ಡೆಕೋರೇಷನ್ ಅವರೆಲ್ಲ ಬಂದು ರೆಡಿ ಮಾಡ್ತಾಯಿದ್ರು. ನಾನು ಅದೇ ಸ್ಪಾಟಿಗೆ ಬಂದು ಎಲ್ಲ ಕರೆಕ್ಟಾಗಿದೆಯಾ ಏನು ಚೆಕ್ ಮಾಡ್ಕೊಂಡು ಒಟ್ಟಿಗೆ ಹೋಗೋಣ ಅಂತ ಬಂದೆ. ಆಮೇಲೆ ಸಡನ್ನಾಗಿ ಮನೆಯಿಂದ ಫೋನ್ ಬಂದು ನಾಳೆ ಕಾರ್ ಪೂಜೆ ಮಾಡ್ಸೋಕ್ಕೆ ಹೋಗಬೇಕು, ಫಿಕ್ಸ್ ಆಗಿಬಿಡು ಅಂದರು. ಸೊ ಬೇಜಾರಾಗಿ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಹಾಯ್ ಫ್ರೆಂಡ್ಸ್, ಇವತ್ತು ಏನಪ್ಪ ಅಂದರೆ ಇವತ್ತು ನಮ್ಮ ಇನ್ವಿಟೇಷನ್ ಕಾರ್ಡ್ನ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ನಮ್ಮ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ಲಾಸ್ಟ್ ರಕ್ಷಿತಾ ಅವ್ರು ಹೋಗಿ ಬಂದರು. ಈಗ ನಮ್ಮ ಮನೆಯವ್ರು ಹೋಗ್ತಾಯಿದ್ದೀವಿ. ನಾನು, ಅಮ್ಮ, ದೊಡ್ಡಕ್ಕ, ಅತ್ತೆ ಎಲ್ಲ ಬರ್ತಾರೆ. ಈಗ ಹೊರಡೋಣ ಅಂತ ಎಲ್ಲ ರೆಡಿಯಾಗಿದ್ದೀವಿ. ಅಮ್ಮನೂ ರೆಡಿಯಾಗಿ ನಿಂತಿದ್ದಾರೆ ಹೊರಗಡೆ. ಸೊ ಮಮ್ಮಿ ಇನ್ನು ಕೊನೆಯ ಮಗನ ಇನ್ವಿಟೇಷನ್ನ ಪೂಜೆ ಮಾಡಿಸ್ಕೊಬರಕ್ಕೆ ಹೋಗ್ತಿದ್ದೀನಿ. ನಿನ್ನ ಕೊನೆಯ ಜವಾಬ್ದಾರಿ ಇದು. ಏನು ಅನ್ನಿಸ್ತಿದೆ? ಏನು ತಗೊಳಪ್ಪ, ಖುಷಿ ಆಗ್ತದೆ. ಮನೆ ದೇವ್ರಿಗೆ ಹೋಗ್ತಾ ಇದೀವಲ್ಲ ಅನ್ನೋ ಖುಷಿ. ಕೊನೆ ಲಾಸ್ಟ್ ಜವಾಬ್ದಾರಿ ಮುಗಿಸೋ ಬರೋದಲ್ಲಿದೆಯಾ? ಹೋಗಿಬಾರ್ದ. ಫ್ರೆಂಡ್ಸ್, ಈಗ ನಮ್ಮ ಅಕ್ಕನ ಮನೆ ಹತ್ರ ಬಂದಿದ್ದೀನಿ. ನಮ್ಮ ಅಕ್ಕ ಯಾವಾಗಲೂ ಹೇಳ್ಬಿಡ್ತಾಳೆ ನಾನು ಕರೆಕ್ಟು, ನಾನು ಫಾಸ್ಟಾಗಿ ರೆಡಿ ಆಗ್ತೀನಿ ಅಂತ. ಇವತ್ತು ನೋಡಿ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ ಅವಳಿಗೋಸ್ಕರ. ಆ್ಯಂಡ್ ಈ ಕಾರು ನಮ್ಮ ಅಕ್ಕನ ಕಾರು, ನಿಮಗೆ ಗೊತ್ತು. ನನ್ನ ಕಾರು ನಿನ್ನೆ ಎಂಗೇಜ್ಮೆಂಟಿಗೆ ಸರ್ವಿಸ್ ಕೊಟ್ಟಿದ್ನಲ್ಲ, ಅದು ಮುಗಿಸ್ಕೊಂಡು ನನ್ನ ಫ್ರೆಂಡ್ ತೊಗೊಂಡೋಗಿದ್ದಾನೆ. ನಾನು ಆ್ಯಕ್ಚುಲಿ ಈಗ ಮುಗಿಸ್ಕೊಂಡು ಬಂದು ಅವ್ನ ಎಂಗೇಜ್ಮೆಂಟ್ ಅಟೆಂಡ್ ಮಾಡಬೇಕು. ಸಡನ್ನಾಗಿ ಇವತ್ತೋಗಿ ಪೂಜೆ ಮಾಡಿಸ್ಕೊಂಡು ಬಂದುಬಿಡೋಣ ಅಂತ ಪ್ಲ್ಯಾನ್ ಆಗಿದ್ದರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಚೆನ್ನಾಗಿ ಹೋಗಿ ಬಂದುಬಿಡ್ತೀನಿ ಅಂತ ಹೊರಟಿದ್ದೀನಿ ನಮ್ಮ ಅಕ್ಕನ ಕಾರ್ ತೊಗೊಂಡು. ಮುಗಿಸ್ಕೊಂಡು ಬಂದು ಎಂಗೇಜ್ಮೆಂಟ್ ಕೂಡ ಅಟೆಂಡ್ ಮಾಡಬೇಕು. ಟುಡೇ ಲೇಟ್ ಯು ಓನ್ಲಿ ಯಾರ್? ನೀವೇ ಲೇಟ್ ಈ ಸಲ. ನೀವೇ ಫೋನ್ ಮಾಡಿದ ತಕ್ಷಣ ಬಂದಿದ್ದೀನಿ. ಯಾಕೆ ಲೇಟು? ಫೋನ್ ಮಾಡೋಣ. ಎಷ್ಟೊತ್ತಾಯ್ತು? ಕರೆಕ್ಟ್ ಸಮಯಕ್ಕೆ ಬಂದಿದ್ದೀನಿ. ಲೇಟ್ ಅಂತ ಹೇಳಂಗಿಲ್ಲ, ನೀವೇ ಲೇಟು. ರೆಡಿಯಾಗಿ ನಾನು ಟಿಫನ್ ಎಲ್ಲ ಮಗಳಿಗೆ ಮಾಡ್ಕೊಟ್ಟು ಬಂದಿದ್ದೀನಿ. ನಾವು ಏನು ಮಾಡಿದೆ ಬಂದ್ಬಿಟ್ಟಿದ್ದೀವಲ್ಲ. ಆದರೆ ನಾನು ತಿಂದಿಲ್ಲ. ಆಯಿತು. ಸೊ ಅಕ್ಕ ಬೇರೆ ಊಟ, ನಾನು ಟಿಫನ್ ಮಾಡಿಲ್ಲ ಅಂತ ಹೇಳಿದ್ರು. ನಾವು ಟಿಫನ್ ಮಾಡಿರಲಿಲ್ಲ. ಸೊ ಆನ್ ದಿ ವೇ ಏನೋ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಅಲ್ಲಿ ಹೋಟೆಲಲ್ಲಿ ನೋಡಿದೆ ಚಕ್ಕುಲಿಯ ಕತೆ ಅಂತ ಬರೆದಿದ್ರು. ತುಂಬ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು, ಒಂಥರ ಚೆನ್ನಾಗಿತ್ತು. ಅದನ್ನು ಓದ್ಕೊಂಡು ಕೂತಿದ್ವಿ ಎಲ್ಲರೂ. ಅದ್ರ ಬಗ್ಗೆ ಮಾತಾಡ್ತಾ ಒಂದೊಂದ್ರ ಬಗ್ಗೆನೂ ಒಂದೊಂದು ಬೋರ್ಡಲ್ಲಿ ಬರೆದಿಟ್ಟಿದ್ರು. ತುಂಬ ಖುಷಿ ಆಯಿತು ಅದನ್ನು ನೋಡಿ. ಅಕ್ಕ ತಂಗಿನ ರೆಡಿ ಮಾಡಿಸ್ಕೊಂಡು ಹೋಗೋಷ್ಟೊತ್ತಿಗೆ ನಮಗೆ ಜೀವನೇ ಹೋಗಿರುತ್ತೆ. ಇನ್ನೇನು ಮತ್ತೆ ನೀವೆಲ್ಲ ರೆಡಿ ಆಗೋದು ಅರ್ಧ ಗಂಟೆ 1 ಗಂಟೆ. ನನಗೆ ಅದಕ್ಕೆ ಅನಿಸಿದ್ದು ನಮ್ಮ ದೊಡ್ಡಮ್ಮ ರೆಡಿ ಆಗೋಷ್ಟೊತ್ತಿಗೆ ನಾವು ಲೈಟಾಗಿ ಏನು ತಿನ್ಕೊಂಡೇ ಓಡ್ಬೋದು ಅಂತ. ಇಡ್ಲಿ, ವಡೆ, ಸಾಂಬಾರು ಆರ್ಡ್ರ್ ಮಾಡಿದ್ವಿ. ಬಂತು. ಆ್ಯಕ್ಚುಲಿ ನೋಡೋಕ್ಕೂ ಚೆನ್ನಾಗಿತ್ತು, ತಿನ್ನೋಕ್ಕಂತೂ ಇನ್ನೂ ಚೆನ್ನಾಗಿತ್ತು. ಎಲ್ಲ ಖುಷಿಯಾಗಿ ತಿಂದ್ವಿ. ಆ್ಯಕ್ಚುಲಿ ಬೇರೆ ನೆಕ್ಸ್ಟ್ ಬಾತೇನು ತೊಗೊಳ್ಳೋ ಅಂದ್ಕೊಂಡ್ವಿ. ತಿಂದಾದ್ಮೇಲೆ ಸ್ಯಾಟಿಸ್ಫೈಡ್ ಅನ್ನಿಸ್ತು. ಸೊ ಕ್ಲೋಸ್ ಮಾಡಿದ್ವಿ. ಅಲ್ಲಿಂದ KR ನಗರದಲ್ಲೇ ನಿಲ್ಲಿಸ್ಬಿಟ್ಟು ಪೂಜೆ ಸಾಮಾನುಗಳು ತೊಗೊಬೋಣ, ಅಲ್ಲಿ ಹೋದ್ಮೇಲೆ ತೊಗೊಳಕ್ಕಾಗಲ್ಲ ಅಂತ.
ಸೊ ಪೂಜೆ ಸಾಮಾನು ತೊಗೊತಾ ಇದ್ದೀವಿ. ಇಲ್ಲಿಂದ ತೊಗೊಂಡು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ತೀವಿ. ಅತ್ತೆ ಬೇರೆ ಬರ್ತಾರಲ್ಲಿಂದ. ಇವಾಗ ತಾನೇ ಜಸ್ಟ್ ನಮ್ಮ ಅತ್ತೆ ಬಂದಿದ್ದಾರೆ. ಅಕ್ಕ ಅಲ್ಲೂ ನೀವೇ ಇದನ್ನ ವಾಯ್ಸ್ ಓವರ್ ಕೊಟ್ಕೊಬಿಡು ಶಿವ್. ಅತ್ತೆ ಅತ್ತೆ ಬಂಗಾರದತ್ತೆ. ಇನ್ನೇನತ್ತೆ ಸಮಾಚಾರ? ಅಲ್ಲಿನ ಮದುವೆ ಮಾಡೋಕ್ಕೆ ಇನ್ವಿಟೇಷನ್ ಪೂಜೆ ಮಾಡ್ಸಕ್ಕೆ ಹೋಗ್ತೀವಿ. ಅಯ್ಯ ಪೂಜಾರ ಮನೆ ಹೊಂದ್ಕೊಡು, ದೊಡ್ಡಮ್ಮನ ಮನೆ ಹೊಂದ್ಕೊಡು, ಸೋಮೆ ಮನೆ ಹೊಂದ್ಕೊಡು, ನಮ್ಮನೆ ಹೊಂದ್ಕೊಡು, ಇದಾಯ್ತವೆ ಅಷ್ಟೇ ಮುಗ್ದೆ ಆದ್ಮೇಲೆ ಎಲ್ಲ ಅಷ್ಟು ಮನೆ ಕೊಟ್ಬಿಡಿ ಅಂತ ಅಷ್ಟೇ. ಪೂಜಾರಪ್ಪನ ಮನೆ ಹೊಂದ್ಕೊಟ್ಬಿಡು, ನಮ್ಮನೆಯವ್ರು ಹೇಳಿದ್ರು ಪೂಜಾರಪ್ಪನ ಮನೆ ಹೊಂದ್ಕೊಟ್ಟು ಬಂದ್ಬಿಡಿ ಅಂತ ಮೊದಲನೇ ಇದ್ದಾರೆ. ಅಲ್ಲಿ ಮುಂದ್ಗಡೆ ಬಾಗ್ತಾ ಇದೆ ನೋಡಿ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಫೈನಲಿ ನಮ್ಮ ಮನೆಯ ದೇವರು ದೇವಸ್ಥಾನಕ್ಕೆ ಬಂದ್ವಿ. ಶ್ರೀ ದುರ್ಗಾ ಪರಮೇಶ್ವರಿ, ಅಂಪಾಪುರ, KR ನಗರ ತಾಲೂಕಲ್ಲಿರೋದಿದು. ನಮ್ಮ ಹೆಣ್ದೇವರು ಇದು. ಒಳಗೋಗೋಕ್ಕಿಂತ ಮುಂಚೆ ಎಲ್ಲರೂ ಕೈಕಾಲು ತೊಳ್ಕೊಳ್ಳೋಣ ಅಂತ ಕೈಕಾಲು ತೊಳ್ಕೊತಾ ಇದ್ದೀವಿ. ಇಲ್ಲಿ ತೊಳ್ಕೊಂಡು ಒಳಗೋಗೋಣ ಅಂತ. परमेश्वरी देवता प्रियताम पूजा संकल्पकारीणां ಶಿವಕುಮಾರ್ चंद्रकला नाम यहाँ ಸೌಮ್ಯ सौम्य नाम यहाँ ಸುಧಾಮ सुधामणि नाम यहाँ ಸುಧಾಮ सुधामा नाम यहाँ ರಮ್ಯ रम्य नाम यहाँ ನವೀನ್ ಕುಮಾರ್ नवीन कुमार शर्मणः ಶಿವಕುಮಾರ್ शिव कुमार शर्मणः ರಕ್ಷಿತಾ रक्षिता नाम यहाँ ಋತ್ವಿಕಾ ऋत्विका नाम यहाँ ಜೀವಿತ್ जीवित शर्मणः ಆರ್ಯನ್ आर्यन शर्मणः ಧರ್ಮ अथर्व नाम यहाँ ದಮಯಂತಿ दमयंती नाम यहाँ ಅಶ್ವತ್ಥ अश्वत् शर्मणः ರುಕ್ಮಿಣಿ रुक्मिणी नाम यहाँ ದೊಡ್ಡತಮೇಗೌಡ दुड्डतमे गुणशर्मणः सह कुटुंबानां रक्षां धारयामि ध्यायामि परमेश्वरी देवता वृक्षो जगदीश्वरी मनसो तिष्ठन् प्रार्थनां च करिष्ये रक्षां धारयामि ध्यायामि इष्टदेवता मनदेवता परिवारदेवता प्रियतां रक्षां. ಬರ್ತಾ ನಮ್ಮ ದೊಡ್ಡಮ್ಮನ ಮನೆಗೆ ಬಂದು ನಾರ್ಮಲಾಗಿ ಬರ್ತೀವಲ್ಲ, ಅಲ್ಲಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ನಮ್ಮ ಅತ್ತಿಗೆ ನಮ್ಮ ಅಕ್ಕನಿಗೆ ಅರ್ಶಿನ ಕುಂಕುಮ ಕೊಡ್ತಾಯಿದ್ರು. ಅಲ್ಲಿಂದ ಮುಗಿಸ್ಕೊಂಡು ಹೊರಡ್ತೀವಿ. ನನ್ನ ಹೆಂಡತಿ ಮಗಂದಿಲ್ಲ ದುಡ್ಡು. ಈ ಬುಕ್ ಮಾಡ್ಕೊಂಡು ಹೋಗ್ಬೋದಾ? ಒಂದೇ ತಿಂಗಳಿಗೆ, ಐ ಮೀನ್ 2 ತಿಂಗಳಿಗೆ? ಅಲ್ಲಿಂದ ಬೇಗ ಬಂದು ನಾನು ಮತ್ತು ನನ್ನ ಫ್ರೆಂಡು ಇಬ್ಬರೂ ಎಂಗೇಜ್ಮೆಂಟ್ಗೆ ಹೋದ್ವಿ. ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಅಲ್ಲಿಂದ ನಾನು ಬೇಗನೆ ಮನೆಗೆ ಬಂದುಬಿಟ್ಟೆ. ನಿಮ್ಮದು ಮತ್ತು ಬಂಟುದು ಹೆಸರು ಹಾಕ್ಸಿದ್ದೀವಲ್ಲ ಮಗನೇ ಕಾರ್ಡ್ಗೆ. ಅವ್ರದ್ದು ಹಾಕ್ಸಿದ್ದೀನಿ. ರಕ್ಷಿತಾ ಹತ್ತಿದ ಹಾಕ್ಸಲ್ವಾ? ಮತ್ತು ಮದುವೆ ಹುಡುಗಿದ ಹೆಸರು ಹಾಕ್ಸಲ್ವಾ? ಎಲ್ಲರದು ಹಾಕ್ಸಿದೀವಿ. ಏನಮ್ಮ ಏನು ನಿಮ್ಮ ಅತ್ತೆ ಮಾತಾಡ್ಬೇಕಂತ ನೋಡಲ್ಲಿ ಮಾಡ್ತಾ ಇದ್ದೀರಾ ಅನ್ಬೇಕು ಮಗನೇ. ಮಾತಾಡ. ಉಪ್ಸಾಂಬಾರ್ ರೈಸಾ ಅಂತ ಕೇಳ್ತಿದ್ದಾರೆ. ರಕ್ಷಿತಾ ಅತ್ತೆ, ನೀನು ಏನೋ ಆರ್ಯನ್ ಬರ್ಡೇಗೆ ಇನ್ವೈಟ್ ಮಾಡಿಲ್ವಂತಲ್ಲ ಅತ್ತೆಗೆ? ಆರ್ಯನ್ ಬರ್ಡೇಗೆ ನೀನು ಕರೆದಿಲ್ವಂತಲ್ಲ ಅತ್ತೆನ? ಹೌದಾ ಅಂತ. ಹಲೋ, ಮಾತಾಡಿ ಅಲ್ಲಿ. ನಿಮ್ಮ ಗೇಮ್ನ ಬಿಟ್ಬಿಡಿ. ಏನೋ ಕೇಳ್ತಾ ನೋಡಿ. ಇಟ್ಕೊಳ್ಳಿ ಸಾಕು. 14 ಡೆಕೋರೇಷನ್ ಮಾಡಿಸ್ತೀರಾ? ಹಾಂ ಹಾಂ ಹಾಂ. ಪಪ್ಪ, ನಾನು, ಮಮ್ಮಿ, ಶಿವಮ್ಮ, ಅಜ್ಜಿ, ಸೋನಿ ಮಮ್ಮಿ, ತಳಬ, ಚಿಂದಕ್ಕ ಎಲ್ಲ ಬನ್ನಿ. ಹ್ಞೂ. ಏ ಅತ್ತೆ ಬೇಡ ಕಣ. ರಕ್ಷಿತತೆ ಬೇಡ ಬಿಡು. ರಕ್ಷಿತಾ
ಪರಾಟೆ ಬೇಡ ಬರಲ್ಲ ಅವರು, ಬೇಡ ಅವರು. ಪರಾಟೆ ಈಗ ರಕ್ಷಿತ್ ಅತ್ತೆ ಬರ್ಬೇಕಾ ನಾನು ಬರ್ಬೇಕಾ? ನಿಪ್ಪಳು ಬನ್ನಿ. ಇಬ್ರು ಬರ್ಬೇಕಾ? ಹಾಂ ಹಾಂ, ನಾನು ರಕ್ಷಿತ್ ಅತ್ತೆ ಬಂದರೆ ಬರಲ್ಲ ನಾನು. ಬನ್ನಿ ಇಬ್ಳು ಡೆಕೋರೇಷನ್ ಮಾಡ್ತೀನಿ ಅವತ್ತೆ. ಅಯ್ಯೋ, ಡೆಕೋರೇಷನ್ ಮಾಡಿರ್ತೀರ, ಅದಕ್ಕೆ ಬರ್ಬೇಕಾ? ಹೌದು, ಇಬ್ಳು ಬನ್ನಿ. ಆಯ್ತು ಬಿಡಪ್ಪ, ಬರ್ತೀನಿ. ಏನು ಈಗ ಈಗ ತಗೋಬೇಕು. ಈಗ ತಗೋಬೇಕು. ಇವಾಗ ತಗೋಬೇಕಂತೆ. ಹಾ ತಗೊಂಡಾಯ್ತು. ತಗೊಂಡಾಯ್ತು. ಏನು ತಗೊಂಡು ಸೂಟ್ ತಗೊಂಡಿದ್ದಾನೆ ಆ ಥರ. ಚೆನ್ನಾಗಿರ್ತದೆ. ಅಷ್ಟೊತ್ತು ನೈಟಲ್ಲಿ ನಮ್ಮಮ್ಮ ನೀರಿಲ್ಲ ಕಣಪ್ಪ, ನೀರು ತಗೋಬಾ ಅಂತ ಕಳಿಸಿದ್ರು. ಸೊ ಆಯಿತು ಬಿಡಮ್ಮ ತಗೊಬರ್ತೀನಿ ಅಂತ ಹೋಗಿ ಬಂದೆ. ಒಂದೊಂದ್ಸಲ ವಾಟರ್ ಫಿಲ್ಟ್ರ್ ಮನೆಗೆ ಹಾಕ್ಸ್ಬೋಣ ಅಂತ ಅನ್ಸುತ್ತೆ. ಇನ್ನೊಂದ್ಸಲ ಯೋಚನೆ ಮಾಡಿದಾಗ ಆ ನೆಪದಲ್ಲಾದರೂ ಓಡಾಡ್ತೀವಿ, ಎಕ್ಸಸೈಸ್ ಮಾಡ್ದಂಗೆ ಆಗುತ್ತೆ, ಹೋಗಿ ಇಳಿದು ಹೊತ್ತು ತಗೊಂಬಂದ್ರೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಏನಕ್ಕ ಶಾಪಿಂಗ್ ಎಲ್ಲಿಗೆ ಬಂತು? ನಾನು ದಿನ ನೋಡ್ತಾನೆ ಇದ್ದೀನಿ, ಶಾಪಿಂಗ್ ಮಾಡ್ತಾನೇ ಇದೆಯಾ. ನಿಂಗೆ ಗೊತ್ತಾ, ಈ ತರ ಏನಾದ್ರು ಪ್ರೋಗ್ರಾಮ್ಸ್ ಅಥವಾ ಏನಾದ್ರು ಫಂಕ್ಷನ್ಸ್ ಇದ್ದಾಗ ಫಂಕ್ಷನ್ ನಾಳೆ ಅನ್ನೋವರೆಗೂ ಶಾಪಿಂಗ್ ಮಾಡ್ತೀವಿ. ಅದಕ್ಕೆ ಏನ್ ಮಾಡ್ಬೇಕು ಹೇಳು, ಶಾಪಿಂಗ್ ನ ಬೇಗ ಶುರು ಮಾಡಿದ್ರೆ ಮಾಡ್ತಾನೆ ಇರ್ತೀವಿ. ಅದೇ ಶಾಪಿಂಗ್ ಇನ್ನೇನು ಫಂಕ್ಷನ್ ಇನ್ನೊಂದು 3-4 ದಿನ ಅನ್ನಂಗ್ ಮಾಡಿದ್ರೆ ದುಡ್ಡು ಉಳ್ಕೊಂತು ಅಂತ. ಗಂಡ್ ಮಕ್ಳು ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ಆಯ್ತಾ? ಅಥರ್ವ ಒಂದು ನಿಮಿಷ ಇರೋ. ಏನಾದ್ರೂ ನಾವು ಶಾಪಿಂಗ್ ನ ಊರಿಗಿಂತ ಮುಂಚೆ ಶುರು ಮಾಡಿದ್ರೆ ನಾವೇನ್ ಎಕ್ಸ್ಪೆಂಡಿಚರ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವೋ ಅದ್ರ ಡಬಲ್ ಮಾಡ್ಬಿಟ್ಟಿರ್ತೀವಿ. ಅದಕ್ಕೆ ಗಂಡು ಮಕ್ಳು ಸ್ವಲ್ಪ ಹುಷಾರಾಗಿ, ಹೆಣ್ಮಕ್ಳಿಗೆ ಡೇಟ್ ಹತ್ರ ಬರ್ತಾ ಇದೆ ಫಂಕ್ಷನ್ ಡೇಟ್ ಅನ್ನೋಂಗೆ ಆಗಲ್ವಲ್ಲ, ನಾವು ಸ್ಟಿಚಿಂಗ್ಗೆ ಅದಕ್ಕೆ ಇದಕ್ಕೆ ಕೊಡ್ಬೇಕು ಅಂದ್ಬಿಟ್ಟು ಬೇಗ ಶುರು ಮಾಡ್ತೀವ. ಅದಿರ್ಲಿ ಬಿಡು, ನನಗೆ ಇವತ್ತು ಆಗಿದ ಅನುಭವ ಇನ್ನೊಂದು ಹೇಳ್ತೀನಿ ಕೇಳು. ಈ ಗಂಡು ಮಕ್ಳಿರ್ತಾವಲ್ಲ ಅವಕ್ಕೆ ಶಾಪಿಂಗ್ ಮಾಡೋದೈತಲ್ಲ, ಸೀರಿಯಸ್ಲಿ ಬಹಳ ಕಷ್ಟಕರವಾದ ವಿಷಯ. ಹೌದಾ? ಏನ್ ಗೊತ್ತಾ, ಹೆಣ್ಮಕ್ಳಿಗೆ ಸಿಕ್ಬಿಡುತ್ತೆ ಬಟ್ಟೆಗಳು. ಹೆಣ್ಮಕ್ಳಿಗೆ ಅದ್ಯಾವುದೋ ನೋಡ್ತವಲ್ಲ, ಅದೇನೋ ಕ್ವೀನ್ ಶಾಪು, ಆ ಶಾಪ್ ಈ ಶಾಪ್ ಅಂತ ಯಾವ್ಯಾವ್ದೋ ಬಟ್ಟೆ ಅಂಗಡಿರ್ತಾರೆ. ಪರ್ಟಿಕ್ಯುಲರ್ ಆಗಿ ಗಂಡು ಮಕ್ಳಿಗೆ ಬಟ್ಟೆಗಳು ಸಿಗಲ್ಲ. ಹೌದು, ಅಲ್ಲಿ ಇದಕ್ಕೆ ಹೋಗಿದ್ವಲ್ಲ ಚಿಕ್ಕಪೇಟೆಗೆ, ಅಲ್ಲಿ ಏನ್ ಬರೀ ಲೆಹಂಗಾ, ಬರೀ ಹೆಣ್ಮಕ್ಳು ಬಟ್ಟೆಗಳೇ ಜಾಸ್ತಿ ಇದೆ. ಎಲ್ಲೋ ಒಂದ್ ಮೂಲೆಯಲ್ಲಿ ಒಂದ್ ಗಂಡು ಮಕ್ಳದ್ದು ಇದೆ. ನನ್ಗೆ ಫ್ರೆಂಡ್ಸ್ ಲಿಟ್ರಲಿ ಇವತ್ತು ಯಾವ ತರ ಬೇಜಾರಾಯ್ತು ಅಂದ್ರೆ, ನಾನು ಯಾವ ಅಂಗಡಿಗೆ ಹೋದ್ರು ನನ್ನ ಮಕ್ಳಿಗೆ ಬಟ್ಟೆಗಳನ್ನ ನೋಡಿದ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ಹೆಣ್ಮಕ್ಳು ನೋಡ್ತೀಯ ಎಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್. ನನ್ಗೆ ಈಗ ಆರ್ಯನ್ ಬರ್ಡೇಗೆ ಇಮಿಡಿಯೇಟ್ ಆಗಿ ನನ್ಗೆ ಟೈಮೇ ಆಗಲ್ಲ. ನಾನು ಮನೆಗೆ ಬಂದು ಸಂಜೆ ಕ್ಲೀನಿಂಗ್ ಮಾಡ್ಲಾ, ಮಕ್ಳನ್ನ ನೋಡ್ಲಾ, ಅಥವಾ ಬೇರೆದೇನಾದ್ರೂ ಪ್ರಿಪರೇಷನ್, ಈಗ ಬಲೂನ್ ಡೆಕೋರೇಷನ್ಗೆ ಹೇಳ್ಬೇಕು, ಕೇಕ್ ಆರ್ಡರ್ ಕೊಡ್ಬೇಕು, ಮತ್ತೆ ಈ ಶಾಮಿಯಾನ ಪೆಂಡಲ್ದೆಲ್ಲ ಹೇಳ್ಬೇಕು, ಅಡ್ಗೆದ್ ನೋಡ್ಬೇಕು. ನಮ್ಗೆ ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದೆ. ಇನ್ನು ನನಗೆ ಗೊತ್ತಾಗ್ತಿಲ್ಲ, ಈಗ ಬಟ್ಟೆ ಮುಗಿಸ್ಕೊಬಿಟ್ರೆ ನಾನು ಬೆಸ್ಟು ಅಂತ ಅನ್ಕೊಂಡು ಹುಡುಕ್ತಾ ಇದ್ದೀನಿ. ಯಾವ ಅಂಗಡಿಗೆ ಹೋದ್ರು ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ನೇ ಆಗ್ತಾ ಇಲ್ಲ. ಹೆಣ್ಮಕ್ಳು ನೋಡಿದ್ರೆ ಗಲ್ಲಿಗೊಂದು ಅಂಗಡಿಗಳು, ಅಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸು. ಹೌದು, ನನಗೆ ಬೇಜಾರೇ ಆಗೋಯ್ತು ಯಪ್ಪ ಅಂತ ಅನ್ಬಿಟ್ಟು. ಆಮೇಲೆ ಒಂದು ಅಂಗಡಿಗೆ ಹೋದೆ, ಮಸ್ತ್ ಕಲೆಕ್ಷನ್ಸು. ನಾನು ಏನೇನು ಆರ್ಯನ್ ಬರ್ಡೇಗೆ ಇರ್ಬೋದು, ಆಮೇಲೆ ಮದ್ವೆಗೆ ಬರೀ ಅವ್ರಿಗೆ ನೈಟ್ ರಿಸೆಪ್ಷನ್ಗೆ ಅಷ್ಟೇ ತಗೊಂಡಿದ್ದು ಸೂಟ್ಸು. ನಾವು ಆಕ್ಚುಲಿ ಏನಾಯ್ತು ಗೊತ್ತಾ, ನಾವು ನೋಡಿದ್ದು ಜಸ್ಟ್ ಆರ್ಯನ್ ಬರ್ಡೇಗೆ ಅಂತ ನೋಡ್ದು. ಆಮೇಲೆ ಚೆನ್ನಾಗಿತ್ತಲ್ಲ ಕಲೆಕ್ಷನ್ಸು, ತೆಗಿಸ್ತಾ ಎಲ್ಲದಕ್ಕೂ ಇಲ್ಲೇ ತಗೊಂಡ್ಬಿಡೋಣ ಅಂದ್ಬಿಟ್ಟು ತೆಗಿಸ್ತು. ಸೊ ನಮ್ಗೆ ಸ್ಯಾಟಿಸ್ಫೈ ಆಗೋ ತರ ಬಟ್ಟೆಗಳು ಸಿಕ್ತು ಅಲ್ವಾ ನಮ್ಮೆ. ಹೌದು, ನಾವೀಗ ಮಾರ್ನಿಂಗ್ ಆಕ್ಚುಲಿ ಏನಂತ ಅನ್ಕೊಂಡಿದ್ದೆ ಗೊತ್ತಾ, ಅಥರ್ವ ಅವ್ರಿಗೆ ಸ್ವಲ್ಪ ಟ್ರೆಡಿಷನಲ್ ವೇರ್ ಪಂಚೆ ಮಕ್ಳು ಕ್ಯಾರಿ ಮಾಡ್ತಾವ, ಮಾಡೋದಿಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಇನ್ನು ಮಾರಿಂದಂತೂ ಮುಗೀತು ಕತೆ. ಅದಕ್ಕೆ ಏನ್ ಮಾಡಿದೆ, ಒಂಥರ ಜೆಮ್ಸ್ ತರ ಅದೊಂಥರ ಚೆನ್ನಾಗೈತೆ ಆಯ್ತಾ. ಅದು ನನ್ಗೆ ಇನ್ನೊಂದು ಏನು ಆಸೆ ಇತ್ತು ಅಂತಂದ್ರೆ, ಇಬ್ರಿಗೂ ಒಂದೇ ತರ ಹಾಕ್ಬೇಕು ಅಂತ. ಯೂಶಲಿ ಅವನಿಗೆ ಸೈಜ್ ಇಬ್ರದ್ದು ಸೈಜ್ ಸಿಗ್ಬೇಕಲ್ಲ, ಅದು ಹೆಂಗೋ ಸಿಕ್ತು. ಬೀಗ್ರೂಟಕ್ಕೆ, ಈಗ ಮದ್ವೆಗೆ ಮತ್ತೆ ಬರ್ಡೇಗೆ ಎಲ್ಲ ಆಯ್ತು. ಇನ್ ಕ್ಯಾಶುವಲ್ ವೇರ್ ಇನ್ನೊಂದು 4 ಜೊತೆ ಇಬ್ರಿಗೂ ತಗೊಬೇಕು. ಅದು ಸ್ವಲ್ಪ ಇನ್ನೊಂದ್ಸಲ ಹೋದಾಗ, ಅದಕ್ಕೆ ಇನ್ನೂ ಬೇಜಾನ್ ಟೈಮ್ ಇದೆ. ಬರ್ಡೇ ಎಲ್ಲ ಮುಗಿಸ್ಕೊಂಡು ಮಾಮೂಲಿ ಈಗ ಸಣ್ಣ ಪುಟ್ಟ ಅಲ್ಲಿ ಫಂಕ್ಷನ್ ಹೋಗ್ತಾ ಇರ್ತೀವಿ, ಅದು ಇದು ಕರಿಯೋದು ಕಳ್ಸೋದು ಎಲ್ಲ ಇರುತ್ತಲ್ಲ. ಸೊ ಅದಕ್ಕೆ ಒಂದಷ್ಟು ಇನ್ನೊಂದು 4 ಜೊತೆ ಅವ್ರಿಬ್ರಿಗೂ ತಗೊಬೇಕು. ಅದು ಕ್ಯಾಶುವಲ್ ವೇರ್ ಅಲ್ವಾ, ಅದೇನು ಯಾವಾಗ ಬೇಕಾದ್ರೂ ತಗೊಬೋದು. ಫಸ್ಟ್ ಈಗ ಒಟ್ನಲ್ಲಿ ಇದನ್ನ ಮುಗಿಸ್ಬಿಟ್ಟೆ. ಆಮೇಲೆ ಇನ್ನೊಂದು ಆ್ಯಕ್ಚುಲಿ ನಾನು ಇನ್ನೊಂದು ಸ್ಯಾರಿ ತೊಗೊಬರ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಂಗೆ ಟೈಮೇ ಆಗಲಿಲ್ಲ. ಒಂದು ಅಂಗಡಿಗೆ ಹೋದೆ, ಅಲ್ಲಿ ನಂಗೆ ಕಲೆಕ್ಷನ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ.
ಸುಮ್ಮನೆ ಆಗ್ಬಿಟ್ಟೆ. ಅದೇ ಈಗ ಅಮ್ಮಂದು ಪೆಂಡಿಂಗ್ ಐತಲ್ಲ, ಹೌದು. ಅದು ನಾಳೆ ಇಫ್ ಪಾಸಿಬಲ್ ಆದರೆ ನಾನು ಅದನ್ನೇ ಹೇಳ್ತಿದ್ದೀನಿ, ನವೀನ್ ನೀವು ಬರಕ್ಕೆ ಹೋಗ್ಬಿಡಿ, ನೀನು ಬರಕ್ಕೆ ಹೋಗ್ಬೇಡ ಶಿವು, ಆರಾಮಾಗಿ ಮಕ್ಳನ್ನ ನೋಡ್ಕೊಂಡ್ರೆ ನೀವು, ನಾನು ಸೌಮ್ಯ ಅಮ್ಮ, ಅಮ್ಮನಿಗೆ ಏನೇನು ಶಾಪಿಂಗ್ ಮಾಡಿಸ್ಬೇಕು ಅದು ಫುಲ್ ಕಂಪ್ಲೀಟಾಗಿ ಮಾಡಿಸ್ಕೊಂಡು ನಾವು ಆಟೋ ಗೀಟ ಮಾಡ್ಕೊಂಡು ಹೋಗ್ಬಿಟ್ಟು ಈ ನೆಂಟರುಗಳಿಗೆ ಏನು ಸ್ಯಾರಿಗಳು ತರಬೇಕಲ್ಲ, ಆ ಸೀರೆಗಳು ಎಲ್ಲ ನಾವು ಮುಗಿಸ್ಕೊಬರ್ತೀವಿ. ನಾವು 3 ಜನ ಹೋದ್ರೆ ಅದೇ ಇವ್ರನ್ನೆಲ್ಲಾನು ನಿಮ್ನೆಲ್ಲಾರನು ಕಟ್ಕೊಂಡು ಹೋದ್ರೆ ನಾವು ಬೇಗ ಮಾಡೋಕ್ಕಾಗಲ್ಲ. ನನ್ನ ಗಂಡ ಅದಕ್ಕೆ ಆಗಲ್ಲ ಅಂತವ್ರೆ. ಬಟ್ ಎಲ್ಲ ಇಬ್ರು ಮೇಂಟೈನ್ ಮಾಡೋಕ್ಕಾಗಲ್ಲ. ಇವನೇ ಇರ್ತಾನಲ್ಲ, ಶಿವುಗೂ ವಹಿಸ್ಬಿಟ್ಟೈತೀನಿ ಜವಾಬ್ದಾರಿನ. ಈ ನೋಡಿ ನಿಮ್ ಇಬ್ರು ಹಿಂಗ್ ಮಾತಾಡ್ಕೊಂಡು ನೀವ್ ಹಿಂಗ್ ಕುತ್ಕೊಂಡ್ರೆ ಅವ್ರ ಪಾಡ್ಗ ಮಾಡ್ತವೆ. ಎಲ್ಲ ಟೈಮಲ್ಲೂ ಹಂಗೆ ಆಟ ಆಡ್ತಾ ಆಟಾಡಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆಡ್ಕೊಂಡು ಕೂತವೆ ಗಿಣಿ ಮರಿಗಳ. ಅವು ಏನ್ ಗೊತ್ತಾ, ಸಂಜೆ ನಾಳೆ ಸ್ಕೂಲಿಂದ ಬರ್ತಾನಲ್ಲ, ಊಟ ಮಾಡಿ ಮಲ್ಕೊಬಿಟ್ರೆ 6:30-7 ಗಂಟೆ ತನಕ ಎದ್ದೇಳೋದೇ ಇಲ್ಲ. ನೀನ್ ಬೇಕಾದ್ರೆ ಒಂದ್ ಕೆಲಸ ಮಾಡು, 3 ಗಂಟೆಗೆ ಹೋಗು, 3 ಗಂಟೆಗೆ ಬರೋದೇ 3 ಅವರ್ ಬೇಕಾದ್ರೆ ಟೈಮ್ ಕೊಡ್ತೀನಿ ಆಯ್ತಾ. ನೀನು 5 ಗಂಟೆಗೆ ಹೋಗಿ 7-8 ಗಂಟೆ ತನಕ ನಂಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. 3 ಗಂಟೆಗೆ ಆಗಲ್ಲ, ನಾನು ಬರೋದೇ 6 ಗಂಟೆ. 6 ಗಂಟೆಗೆ ಹೋದ್ರೆ ಅಥರ್ವನೇ ಹಿಂಸೆ ಕೊಡಲ್ಲ ಅಲ್ಲಿ. ಅಮ್ಮ ಮಗಯ್ಯ ಅಮ್ಮ ಅವ್ನು ಸ್ಕೂಲಿಂದ ಬಂದು ಹೊಟ್ಟೆ ತುಂಬ ತಿನ್ಸ್ಬಿಟ್ರೆ ಅವ್ನು ಮಲ್ಕತ್ತಾನೆ 2-3 ಅವರ್, ಅದು ಎದ್ದೇಳಲ್ಲ ನೋಡಿ. ಹಿಂಗೆ ಕುತ್ಕೊಂಡು ಆಡ್ಕತ್ತವೆ. ಇವರೆಲ್ಲರೂ ಇದ್ರೆ ಪೃಥ್ವಿನೂ ಬರ್ತಾನೆ, ಇವ್ರು 3 ಜನ ಹಿಂಗೆ ಟಿವಿ ಹಾಕೊಂಡು ಹಿಂಗೆ ಕುತ್ಕೊಂಡು ನೋಡ್ತಾ ಇದ್ರೆ ಅವ್ನಿಗೇನು ಹಾಲು ಕೊಟ್ಬಿಟ್ರೆ ಕುಡ್ಕೊಂಡು ಮತ್ತು ನಾವೇಗೆ ಈಗ ನೋಡಿ ನಮ್ಮ ಅಮ್ಮಂದು ಶಾಪಿಂಗ್ ಪೆಂಡಿಂಗ್ ಐತಾ, ಮತ್ತೆ ಇದೈತೆ ನಮ್ದೇನು ಆಲ್ಮೋಸ್ಟ್ ಇನ್ನು ಸ್ಟಿಚಿಂಗ್ ಕೊಡಬೇಕು ಅಮ್ಮಂದು ಬ್ಲೌಸ್ಗಳನ್ನ. ಅದೆಲ್ಲ ಪೆಂಡಿಂಗ್ ಇರೋದ್ರಿಂದ ಮುಗಿಸ್ಕೊಬಿಟ್ರೆ ಬೇಗ ಒಳ್ಳೇದು. ಆಮೇಲೆ ಎಲ್ರದ್ದು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮೋತಿ ಫ್ಯಾಷನ್ದು ಇಷ್ಟ ಆಗ್ಬಿಟ್ಟು ಎಲ್ಲ ಮೋತಿ ಫ್ಯಾಷನ್ಗೆ ಕೊಡ್ತಾ ಇರೋದ್ರಿಂದ ಅವ್ರಿಗೂ ಆರ್ಡರ್ಸ್ ಜಾಸ್ತಿ ಇರುತ್ತೆ. ಬೇಗ ಇನ್ನೂ ಬೇಜಾರು 1 ತಿಂಗಳು ಟೈಮ್ ಆಯ್ತಲ್ಲ ಅವ್ರಿಗೆ. ಇವ್ರದೆಲ್ಲ ಸಿಂಪಲ್ ವರ್ಕ್ ಅಲ್ವಾ, ಸಿಂಪಲ್ ಆಗಿ ಮಾಡ್ಕೊಡ್ತಾರೆ, ಏನಿಲ್ಲ ಅದೆಲ್ಲ ಜಾಸ್ತಿ ಇದೇನಿಲ್ಲ, ಸಿಂಪಲ್. ನೀನು ಫ್ಲಾಶ್ ಆನ್ ಮಾಡ್ಕೊಂಡಿದ್ಯಾ, ಅದಕ್ಕೆ ನಂಗೆ ಇಲ್ಲಿ ಬೇರೆ ಕಡೆ ನೋಡಿದ್ರೆ ಕಾಣಿಸ್ತಾನೆ ಇಲ್ಲ ನನಗೆ. ಫ್ಲಾಶ್ ಆಫ್ ಮಾಡ್ಕೋ, ನಿಮಿಷ ಇರಂಗೆ. ಕಪ್ಪು ಕಾಣ್ತೀನಾ? ಇಲ್ಲ, ಸುಮಾರ ಕಾಣ್ತೀನಿ ತಾನೆ? ಕಾಣ್ತೀಯ. ಸುಮಾರ ಕಂಡ್ರು ಪರವಾಗಿಲ್ಲ, ನನಗೆ ಕಣ್ಣು ಹೊಟ್ಟೋಗ್ಬಿಡ್ತದೆ ಅಂತ ಭಯ ಆಗ್ಬಿಡ್ತು. ಇಲ್ಲಿ ಆ ಫ್ಲಾಶ್ ಲೈಟ್ಗೆ ಈ ಕಡೆ ನೋಡಿದ್ರು ಏನೇನು ಕಾಣಿಸ್ತಲ್ಲ, ಈ ಕಡೆ ನೋಡಿದ್ರು ಏನೇನು ಕಾಣಿಸ್ತಲ್ಲ. ಇವಾಗ ಏನಕ್ಕೆ ಹಿಂಗ ಐತೈತೆ ಅಂತ ಇದೀನಿ, ಎದ್ರೋಗ್ಬಿಟ್ಟಿದೆ. ಬಟ್ ಇಲ್ಲಿ ನೀವೆಲ್ಲ ಮುಗಿಸಿದ್ರಿ, ನಂದೇ ಶಾಪಿಂಗ್ ಏನೂ ಆಗಿಲ್ಲ ಇನ್ನು. ನೀನ್ ಇನ್ನೇನೋ ಆಗ್ಬೇಕು. ಅಲ್ಲ, ನಾನು ಬರೀ ಸ್ಟಿಚ್ ಕೊಟ್ಟಿಲ್ಲ, ತಂದು ಇಟ್ಟಿದ್ದೀನಿ. 2 ಸೂಟ್ ಕೊಟ್ಟಿದ್ದೀನಿ, ಪ್ಯಾಂಟ್ ಆಲ್ಟ್ರ್ ಮಾಡಬೇಕು. ಆಮೇಲೆ ಇನ್ನು ಇಲ್ಲಿಂದ ಹೋಗ್ಲಿಕ್ಕೆ ಬಟ್ಟೆಗಳು ತಗೋಬೇಕು, ಶೂ ತಗೋಬೇಕು, ಬೆಲ್ಟ್ ತಗೋಬೇಕು, ಟೈ ತಗೋಬೇಕು. ಕಟ್ಕೊಂಡು ಹೋಗ್ಬೇಡ. ಈಗ ಡ್ಯೂಟಿ ಮುಗಿಸ್ಕೊ ಬರ್ತೀಯ ಅಲ್ವಾ, ಹೋಗ್ಬಿಟ್ಟು ಕ್ಯಾಶುಯಲ್ ವೇರ್ಸ್ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿರೋದು ಹೋಗಿ ತಗೋ. ಎಷ್ಟೊತ್ತ ಮಲಗಿದೆ ಅವ್ನು ಮಧ್ಯಾಹ್ನ ಎದ್ದಾಗ ಅವ್ರು 5 ಗಂಟೆಲಿ ಎದ್ದಿದ್ದು. ಬೆಳಗ್ಗೆ 1 ಅವರ್ ನಿದ್ದೆ ಮಾಡವ್ನೆ. 5 ಗಂಟೆಲಿ ಇಲ್ಲಿ ಕರ್ಕ ಬಂದ್ಬಿಟ್ನಲ್ಲಮ್ಮ, 5-5:30 ಅವಾಗ ಎದ್ದಿದ್ದ. ಅದಕ್ಕೆ ಆಡ್ತಾನೆ. 12:15 1 ಗಂಟೆವರೆಗೆ 3/4 ಗಂಟೆ ಮಲಗಿದ್ದ. ಆಮೇಲೆ ಮಧ್ಯಾಹ್ನ 3. ನಮ್ ಬಂಟುಗೆ ಹೆಂಗ್ 1 ವರ್ಷ ಆಯ್ತು ಅಂತ. 1 ವರ್ಷ ಹೆಂಗಾಯ್ತು, ಹೆಂಗ್ ಅಜ್ಜೆ ಆಗ್ತಾ ಆರ್ಯ ಬಾಕಂದ ಇಲ್ಲಿ ಹೇಳಮ್ಮ. ಬಂಟ ಹೇಳಿ ಮೇಲೆ. ಬಾ 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 ಬೆಳಗ್ಗೆ ಸಂಜೆ ಬಾ ಬಾ ಬಾ. ಈಗ ನಡೀತಾನೆ ಅವನು, ಈಗ ನಡಿಯಕ್ ಶುರು ಬಾ ಮಾಡಿದ್ದಾನೆ. ತೊಗೊಳ್ಳಿ 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 ಕೈ ಬಿಡು ನವೀನ್. ತೊಗೊಳ್ಳಿ ತೊಗೊಳ್ಳಿ ಹೇಳಿ ಮೇಲೆ. ಇಲ್ಲ ನಡ್ಕೋಬೇಕು. ತೊಗೊಳ್ಳಿ ಬಂಟು, ನನ್ ಕೈಲಿ ಕೊಡು, ಈ ಕಡೆ ಇಲ್ಲಿ ತೊಗೊಳ್ಳಿ. ತಗೋಪ್ಪ. ಆಫ್ ಮಾಡೋ ನಿಮಿಷ ಇಲ್ಲಿ. ಹೋಗಮ್ಮ, ತಗೋ ಇಸ್ಕೊಳ್ಳಿ. ಬನ್ನಿ. ಚಡ್ಡಿ ಅಣ್ಣಂದ ಹಾಕೊಂಡ್ಬಿಟ್ಟು ಪ್ಯಾಂಟ್ ಆಗ್ಬಿಟ್ಟೈತೆ ನೋಡಿ ಆಲ್ರೆಡಿ. ಓ ಅಜ್ಜೆ ಬಂದ್ಬಿಟ್ಟಿದೆ ಬಾಸ್ಗೆ. ರಿಮೋಟ್. ಸೊ ನಂಗೆ ಕೋಲ್ಡ್ ಇರೋ ಕಾರಣ ನನಗೆ ಇನ್ನೂ 2-3 ಡೇಸ್ ಸ್ಟೀಮ್ ತೊಗೊಳ್ಳಿ ಅಂತ ಹೇಳಿದ್ರು ಡಾಕ್ಟ್ರು. ಸೊ ಸ್ಟೀಮ್ ತೊಗೊತಾ ಇದ್ದೆ. ಫುಲ್ ಬಾಡಿ ಫೇಸ್ ಎಲ್ಲ ಕಂಪ್ಲೀಟಾಗಿ ಬೇಗ ಫುಲ್ ಬೆವ್ತೋಗಿತ್ತು. ಓಕೆ ಗಾಯ್ಸ್, ನಾನು ಇವತ್ತಿನ ಡೇನೆಲ್ಲ ಮುಗಿಸಿ ಬೆಡ್ಡಿಗೆ ಬಂದಿದ್ದೀನಿ. ಇನ್ನೇನು ಮಲ್ಕೊಳ್ಳೋ ಟೈಮ್. ಫುಲ್ ಟಯರ್ಡ್ ಆಗಿದೆ. ನಾನು ಮಲ್ಕೊಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.